Good evening, everyone. Welcome back to Akshara Academy. The next topic is the probability. ಅಲ್ವಾ ಪ್ರೊಬಾಬಿಲಿಟಿ ಅಲ್ಲಿ ನಮಗೆ ಈ ಸರಿ ಎಷ್ಟು ಕ್ವಶನ್ಸ್ ಅನ್ನ ಕೇಳಬಹುದು ಅದಲ್ವಾ ನಮಗೆ ಲಾಸ್ಟ್ ಟೈಮ್ ಬಹಳ ಪೋರ್ಷನ್ ಇತ್ತು ಪೋರ್ಷನ್ ರಿಡ್ಯೂಸ್ ಆಗಿದ್ರಿಂದ ಲಾಸ್ಟ್ ಇಯರ್ ಅಲ್ಲಿ ಫಸ್ಟ್ ಗೆ ಎಷ್ಟೆಷ್ಟು ಮಾರ್ಕ್ಸ್ ಅನ್ನ ಎಷ್ಟೆಷ್ಟು ಕ್ವಶನ್ಸ್ ಅನ್ನ ಈ ಚಾಪ್ಟರ್ ಮೇಲೆ ಡಿಸ್ಕಸ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಅನ್ನೋದನ್ನ ಸೊ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ನಾವು ಕ್ವಶನ್ ಪೇಪರ್ ಅನ್ನ 2014 ಇಂದ 2023 ವರೆಗೂ ಅನಲೈಸ್ ಮಾಡ್ತಾ ಹೋದಾಗೆಲ್ಲ 2014 ಅಂದ್ರೆ ನಮಗೆ ಎಷ್ಟು ಕ್ವಶನ್ಸ್ ಅನ್ನ ಕೇಳಿದ್ರೆ ಪ್ರೊಬಾಬಿಲಿಟಿ ಚಾಪ್ಟರ್ ಮೇಲೆ 3 ಕ್ವಶನ್ಸ್ ಅನ್ನ ಕೇಳಿದ್ರೆ 2015 ಅಲ್ಲಿ ಎಷ್ಟು ಕ್ವಶನ್ಸ್ ಅನ್ನ ಕೇಳಿದ್ರೆ ಅಂದ್ರೆ 2 ಕ್ವಶನ್ಸ್ ಅನ್ನ ಕೇಳಿದ್ರೆ 2017 ಅಲ್ಲಿ ಎಷ್ಟು ಕ್ವಶನ್ ಕೇಳಿದ್ರೆ 3 ಕ್ವಶನ್ಸ್ ಅನ್ನ ಕೇಳಿದ್ರೆ 2018 ಅಲ್ಲಿ ಏನ್ ಕೇಳಿದ್ರೆ 3 ಕ್ವಶನ್ಸ್ ಅನ್ನ ಕೇಳಿದ್ರೆ 2019 ಅಲ್ಲಿ ಕೂಡ ಏನ್ ಕೇಳಿದ್ರೆ 3 ಕ್ವಶನ್ ಅನ್ನ ಕೇಳಿದರೆ ನೋಡಿ 2020 ಅಲ್ಲಿ ನಮಗೆ 4 ಕ್ವಶನ್ ಅನ್ನ ಕೇಳಿದರೆ 2021 ಅಲ್ಲಿ ಕೂಡ ನಮಗೆ 4 ಕ್ವಶನ್ಸ್ ಅನ್ನ ಕೇಳಿದರೆ 2022 ಅಲ್ಲಿ ಕೂಡ ನೋಡಿ ಕಂಟಿನ್ಯೂಸ್ ಆಗಿ 4 ಕ್ವಶನ್ ಅನ್ನ ಕೇಳಿದರೆ 2023 ಅಲ್ಲಿ ನಮಗೆ ಎಷ್ಟು ಕ್ವಶನ್ಸ್ ಅನ್ನ ಕೇಳಿದರೆ 3 ಕ್ವಶನ್ಸ್ ಅನ್ನ ಕೇಳಿದರೆ ಹಾಗಾದ್ರೆ 2024 ಅಲ್ಲಿ ಎಷ್ಟು ಕ್ವಶನ್ಸ್ ಅನ್ನ ಕೇಳಬಹುದು ಯು ಕ್ಯಾನ್ ಎಕ್ಸ್ಪೆಕ್ಟ್ 1 or 2 ಓನ್ಲಿ ಬಿಕಾಸ್ ಸೊ ನಮಗೆ ಬಹಳಷ್ಟು ಸಿಲೆಬಸ್ ಏನಾಗಿದೆ ರೆಡ್ಯೂಸ್ಡ್ ಆಗಿದೆ ಗೊತ್ತಲ್ವಾ ಹಾಗಾದ್ರೆ ಈ ಚಾಪ್ಟರ್ ಇಂದ ನಾವು ನಮ್ಮ KCET-ಗೆ ಎಷ್ಟು ಕ್ವಶನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಪ್ಪ ಅಂದ್ರೆಗಿನ ಸೊ ಐದರ್ ಮ್ಯಾಕ್ಸಿಮಮ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು 2 ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಓಕೆನಾ ರೈಟ್ ಸೊ ಹಾಗಾದ್ರೆ ಏನೇನು ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಈ ಚಾಪ್ಟರ್ ಅಲ್ಲಿ ಅಂತಂದ್ರೆಗಿನ ಸೊ ಫಸ್ಟ್ ಒನ್ ಕಂಡೀಷನಲ್ ಪ್ರೊಬಾಬಿಲಿಟಿ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಥಿಯರಮ್ ಅಂಡ್ ನೆಕ್ಸ್ಟ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂಡ್ ನೆಕ್ಸ್ಟ್ ಸೊ ಬೇಸ್ ಅ ಥಿಯರಮ್ ಸೊ ಮ್ಯಾಕ್ಸಿಮಮ್ ನಮಗೆ ಈ ಸರಿ ಕ್ವಶನ್ ಬಂದರೆ KCET ಅಲ್ಲಿ ಸೊ ಬೇಸ್ ಥಿಯರಮ್ ಮೇಲೆನೆ ಕೊಡಬಹುದು ಆಸ್ ಫಾರ್ ಆಸ್ ಜೆ ಮೇನ್ಸ್ ಕೂಡ ಸೊ ಬೇಸ್ ಥಿಯರಮ್ ಮೇಲೆನೆ ಆರ್ ಸೊ ಮಲ್ಟಿಪ್ಲಿಕೇಶನ್ ಥಿಯರಮ್ ಮೇಲೆ ನಮಗೆ ಏನ್ ಮಾಡ್ತಾ ಹೋಗುತ್ತೆ ಕ್ವಶನ್ ಅರೈಸ್ ಆಗುತ್ತೆ ಹಾಗಾದ್ರೆ ಸೊ ವಿಲ್ ಮೂವ್ ಆನ್ ದಿ ಸಿನಾಪ್ಸಿಸ್ ಆಫ್ ದಿಸ್ ಚಾಪ್ಟರ್ ದ ಫಸ್ಟ್ ಒನ್ ದ ಕಂಡೀಷನಲ್ ಪ್ರೊಬಾಬಿಲಿಟಿ ನಾವು ಥಿಯರಿಯಲ್ಲಿ ಡಿಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗಿದ್ದೀವಿ ಜಸ್ಟ್ ಐ ವಿಲ್ ಗಿವ್ ದ ಹಿಂಟ್ ಫಾರ್ ದಿಸ್ ಸೆಷನ್ಸ್ ಓಕೆನಾ ಲೆಟ್ E and F be the any two events of a sample space S of a random experiment ಸೊ ನಮಗೆ ಆಲ್ರೆಡಿ ಎಲ್ಲ ಗೊತ್ತಿದೆ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನಂತೇಳಿ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಇಟ್ಸ್ ಅ ಕಲೆಕ್ಷನ್ ಆಫ್ ಆಲ್ ದಿ ಔಟ್ಕಮ್ಸ್ ಆಫ್ ಅನ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಹಾಗಾದ್ರೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಏನು ಸೊ ಆನ್ ಎಕ್ಸ್ಪೆರಿಮೆಂಟ್ it contains more than 2 outcomes and also we can't able to predict the outcomes ಯಾವ ಎಕ್ಸ್ಪೆರಿಮೆಂಟ್ ನ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ ಅಂತಂದ್ರೆಗಿನ ನಮಗೆ ಔಟ್ಕಮ್ಸ್ ನ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇರಬಾರ್ದು ಅಗೇನ್ ಆ ಔಟ್ಕಮ್ಸ್ ಎಷ್ಟಿರಬೇಕು ಮೋರ್ ದ್ಯಾನ್ 2 ಔಟ್ಕಮ್ಸ್ ಇರಬೇಕು ಅಂತ ಎಕ್ಸ್ಪೆರಿಮೆಂಟ್ ಅನ್ನ ನಾವೆಂತ ಕರಿತಾ ಹೋಗ್ತೀವಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ ಅಟ್ಲೀಸ್ಟ್ ಮೋರ್ ದ್ಯಾನ್ 1 ಆದ್ರೂ ಇರಬೇಕು ಅಂತ ಎಕ್ಸ್ಪೆರಿಮೆಂಟ್ ಅನ್ನ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತೇಳಿ ಕರಿತಾ ಹೋಗ್ತೀವಿ ಲೆಟರ್ E and F be any two events of a sample space S of a random experiment then the conditional probability of the event E capital E given that F has already occurred and is denoted by probability of F given E ಆಗುತ್ತೆ ಓಕೆನಾ ಹಾಗಾದ್ರೆ ಫಸ್ಟ್ ಒನ್ ಸೊ ಪ್ರೊಬಾಬಿಲಿಟಿ ಆಫ್ E ಗಿವನ್ F ಏನಾಗುತ್ತೆ ಫಾರ್ಮುಲಾ ಪ್ರೊಬಾಬಿಲಿಟಿ ಆಫ್ E ಇಂಟರ್ಸೆಕ್ಷನ್ F ಡಿವಿಸಿಬಲ್ ಬೈ ಪ್ರೊಬಾಬಿಲಿಟಿ ಆಫ್ F ಆಗುತ್ತೆ ನೆಕ್ಸ್ಟ್ ಪ್ರೊಬಾಬಿಲಿಟಿ ಆಫ್ F E ಗಿವನ್ F ಅನ್ನ n ಆಫ್ ಏನಂತ ಬರೀಬಹುದು E ಇಂಟರ್ಸೆಕ್ಷನ್ F ಡಿವಿಸಿಬಲ್ ಬೈ n ಆಫ್ F ಅಂತೇಳಿ ಬರೀಬಹುದು ಓಕೆನಾ ನೆಕ್ಸ್ಟ್ ಸೆಕೆಂಡ್ ಒನ್ ಪ್ರೊಬಾಬಿಲಿಟಿ ಆಫ್ S ಗಿವನ್ F ನೋಡಿ ಸ್ಯಾಂಪಲ್ ಸ್ಪೇಸ್ ಗಿವನ್ F ಸೊ ಈ ರೀತಿ ಈ ಕ್ವಶನ್ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಕೇಳಿದ್ರು ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಪ್ರೊಬಾಬಿಲಿಟಿ ಆಫ್ S ಬೈ F ಇಸ್ ಈಕ್ವಲ್ಸ್ ಟು ವಾಟ್ ಅಂತ ಹೇಳಿ ಸೊ ದಟ್ ಮಸ್ಟ್ ಬಿ ಈಕ್ವಲ್ಸ್ ಆಗುತ್ತೆ 1 ಆಗುತ್ತೆ ಅಗೇನ್ ಪ್ರೊಬಾಬಿಲಿಟಿ ಆಫ್ F ಗಿವನ್ F ಕೂಡ ಏನಾಗುತ್ತೆ ನಮಗೆ 1 ಬರ್ತಾ ಹೋಗುತ್ತೆ ದ ನೆಕ್ಸ್ಟ್ ಪ್ರಾಪರ್ಟಿ ಪ್ರೊಬಾಬಿಲಿಟಿ ಆಫ್ A ಯೂನಿಯನ್ B ಗಿವನ್ F ಸೊ ಸೇಮ್ ನಮಗೆ ಗೊತ್ತಿದೆ ಪ್ರೊಬಾಬಿಲಿಟಿ ಆಫ್ A ಯೂನಿಯನ್ B ಫಾರ್ಮುಲಾ ಹೌದಲ್ವಾ ಏನಿದೆ ಫಾರ್ಮುಲಾ ಪ್ರೊಬಾಬಿಲಿಟಿ ಆಫ್ A probability of A union B formula ಏನಾಗುತ್ತೆ probability of A plus probability of B
ಬಿ ಮೈನಸ್ ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಆಗುತ್ತೆ. ಸೊ ಇದನ್ನ ನೋಡ್ಕೊಂಡಾಗ ನಮಗೆ ಇಲ್ಲಿ ಅಡಿಷನಲ್ ಏನ್ ಕೊಟ್ಟಿದ್ರೆ ಗಿವನ್ ಎಫ್ ಅಂತ ಕೊಟ್ಟಿದ್ದಾರೆ. ಸೊ ದಟ್ ಏನಾಗುತ್ತೆ ಪ್ರೊಬಾಬಿಲಿಟಿ ಆಫ್ ಎ ಗಿವನ್ ಎಫ್ ಪ್ಲಸ್ ಪ್ರೊಬಾಬಿಲಿಟಿ ಆಫ್ ಬಿ ಗಿವನ್ ಎಫ್ ಮೈನಸ್ ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಗಿವನ್ ಎಫ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಪ್ರೊಬಾಬಿಲಿಟಿ ಆಫ್ ಇ ಕಾಂಪ್ಲಿಮೆಂಟ್ ಗಿವನ್ ಎಫ್. ಸೊ ನಮಗೆ ಗೊತ್ತಿದೆ ಪ್ರೊಬಾಬಿಲಿಟಿ ಆಫ್ ಎ ಪ್ಲಸ್ ಪ್ರೊಬಾಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ ಮಸ್ಟ್ ಬಿ ಈಕ್ವಲ್ಸ್ ಟು 1 ಆದ್ರೆ ಪ್ರೊಬಾಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ 1 ಮೈನಸ್ ಪ್ರೊಬಾಬಿಲಿಟಿ ಆಫ್ ಎ ಆಗುತ್ತೆ. ಹಾಗಾದ್ರೆ ಪ್ರೊಬಾಬಿಲಿಟಿ ಆಫ್ ಇ ಕಾಂಪ್ಲಿಮೆಂಟ್ ಗಿವನ್ ಎಫ್ ಇಸ್ ಈಕ್ವಲ್ಸ್ ಆಗುತ್ತೆ 1 ಮೈನಸ್ ಇ ಗಿವನ್ ಎಫ್ ಆಗುತ್ತೆ. ರೈಟ್. So next, so this is the concept of conditional probability. Next we'll move on to the multiplication theorem. We know that probability of E given F ಏನಾಗುತ್ತೆ probability of E intersection F given by probability of F ಆಗುತ್ತೆ. Or this can be written as ನಾವೇನ್ ಮಾಡಬಹುದು ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. probability of E intersection F is equals ಆಗುತ್ತೆ probability of F into probability of E given F ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ F given E ನ ಕೂಡ ನಾವೆಂತ ಬರೀಬಹುದು probability of E intersection F is equals to probability of E into probability of F given E ಅಂತ ಬರೀಬಹುದು. ಹಾಗಾದ್ರೆ ಈ ಎರಡು ಈಕ್ವೇಶನ್ ನ ಅಬ್ಸರ್ವ್ ಮಾಡಿದಾಗ from 1 and 2 we can write it as probability of E intersection F may be is equals to probability of E into probability of F given E ಅಂತಂದ್ರೆ ಬರ್ಕೊಳ್ಬಹುದು. Or we can write it as probability of E intersection F is equals to probability of F into probability of E given F ಅಂತೇಳಿ ನಾವೇನ್ ಮಾಡ್ಕೋಬಹುದು ಬರ್ಕೋಬಹುದು. So provided ಏನಾಗಿರಬೇಕು probability of E is not equals to 0 and probability of F is not equals to 0 ಆಗಿರಬೇಕು. The above result is known as multiplication rule of a probability. Okay na. Next note, so this is the important. Let E and F and G be three events of a sample space. Then probability of E intersection F intersection G ಏನಾಗುತ್ತೆ. So probability of E into probability of F given E into probability of G given E intersection F ಆಗುತ್ತೆ. ಅಲ್ವಾ. So this is the first note. Or probability of E intersection F intersection G ನ ನಾವೆಂತ ಬರೀಬಹುದು probability of G into probability of F given G into probability of E given F intersection G ಅಂತೇಳಿ ಕೂಡ ನಾವು ನೋಡ್ಕೋಬಹುದು ಬರ್ಕೊಬಹುದು. ಓಕೆನಾ. ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನೋಟೇಷನ್ ನೋಡಿ probability of E intersection F ಅನ್ನ probability of EF ಅಂತ ಬರೀಬಹುದು. ಅದೇ ರೀತಿಯಾಗಿ probability of E intersection F intersection G ಅನ್ನ probability of EFG ಅಂತೇಳಿ ಬರಿತಾ ಹೋಗಬಹುದು. ಓಕೆನಾ. ರೈಟ್. ಸೊ ನೆಕ್ಸ್ಟ್ ಇಂಡಿಪೆಂಡೆಂಟ್ ಇವೆಂಟ್ಸ್. ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂದ್ರೆ ಏನಾಗಿರಬಹುದು. ಫಸ್ಟ್ ಆಫ್ ಆಲ್ ನಮಗೆ ಈವೆಂಟ್ಸ್ ಅಂದ್ರೆ ಏನಂತ ಗೊತ್ತಿರಬೇಕು. ಈವೆಂಟ್ಸ್ ಅಂದ್ರೆ ಏನು, ಇಟ್ ಇಸ್ ಎ ಸಬ್ಸೆಟ್ ಆಫ್ ಯಾವ್ದಾಗುತ್ತೆ ಸ್ಯಾಂಪಲ್ ಸ್ಪೇಸ್ ಆಗುತ್ತೆ ಅಂತದನ್ನ ನಾವೆಂತ ಕರಿತಾ ಹೋಗ್ತೀವಿ ಈವೆಂಟ್ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂದ್ರೆ ಏನಾಗಿರ್ತದೆ ನೋಡ್ತಾ ಹೋಗೋಣ. ಲೆಟ್ capital A and capital B be the events of a sample space S are said to be independent events if probability of occurrence of one of them is not affected by the other ಆಗುತ್ತೆ. ಇಲ್ಲಿ ಹೇಳ್ತಿದೆ ಸೊ probability of occurrence of one of them is not affected by the other ಅಂತ ಹೇಳ್ತದೆ. ಸೊ ಹಾಗಾದ್ರೆ ನಾವೇನ್ ಹೇಳ್ಬೋದು ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಹೇಳ್ಬೋದು. ಹಾಗಾದ್ರೆ ನಾವು ಅದನ್ನ ಯಾವ ರೀತಿಯಾಗಿ ಶೋ ಮಾಡಬಹುದು ಎರಡು ಈವೆಂಟ್ಸ್ ಅನ್ನ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಹೇಳಿದ್ರೆ ದ ಫಸ್ಟ್ ನೋಟ್ A and B are independent event if and only if probability of A given B is equals to ಏನಾಗಬೇಕು probability of A ಆಗಬೇಕು and probability of B given A is equals ಏನು ಬರಬೇಕು probability of B ಆಗಬೇಕು. Second one note, A and B are independent if probability of A intersection B must be equals to probability of A into probability of B ಆಗಬೇಕು. ಓಕೆನಾ. ನೆಕ್ಸ್ಟ್ ಲೆಟ್ ಥರ್ಡ್ ನೋಟ್ A and B and C are the events of a sample space S are said to be independent events if
probability of A intersection B is equals to probability of A into probability of B ಆಗಬೇಕು. ಸೊ probability of B intersection C ಏನಾಗಬೇಕು, probability of B into probability of C ಆಗಬೇಕು. ನೆಕ್ಸ್ಟ್ probability of C intersection A ಏನಾಗ್ತದೆ, probability of C into probability of A ಆಗಬೇಕು. In case and finally probability of A intersection B intersection C is equals to probability of A into probability of B into probability of ಏನಾಗಬೇಕು, C ಆಗಬೇಕು. ಆದ್ರೆ ಮಾತ್ರನೇ ನಾವು ಎಂತ ಕರಿತಾ ಹೋಗೋದನ್ನ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. Right. So next, so there are some other notes. Sometimes there is a confusion between the independent events and mutually exclusive events. Mutually exclusive events andre enagirbeku, mutually exclusive events andre probability. So averadu event ಗಳ intersection must be enagirbeku, empty agirbeku. The term independent is defined in terms of probability of events, whereas mutually exclusive is defined in terms of event that is a subset of the sample space. Moreover, mutually exclusive events never have an outcomes common, but independent events may have common outcomes. ಅದಲ್ವಾ, ಇಂಡಿಪೆಂಡೆಂಟ್ ಈವೆಂಟ್ಸ್ ಆಗಬೇಕಂದ್ರೆ ಕೆಲವೊಂದು ಈವೆಂಟ್ಸ್ಗಳು ಔಟ್ಕಮ್ಸ್ಗಳು ಏನಾಗಿರ್ಬೋದು, ಸೇಮ್ ಆಗ್ತಾ ಇರಬಹುದು. So this is the note number 4. So note number 5 ಏನು ಹೇಳುತ್ತೆ, two independent event having non-zero probability of occurrence cannot be mutually exclusive, and conversely that is two mutually exclusive events having non-zero probability of occurrence cannot be independent ಅಂತ ಹೇಳ್ತಿದ್ದಾರೆ. So this point is most important. Okay na. Next, so sixth one, if A and B are independent event, then option A and B complement are also ಏನಾಗುತ್ತೆ, independent events ಆಗುತ್ತೆ. That is probability of A intersection B complement is equals to probability of A into probability of B complement ಆಗುತ್ತೆ. Next, A complement B are also ಏನಾಗುತ್ತೆ, independent events ಆಗ್ತದೆ. Next, option C ಕೂಡ ಏನಾಗಿದೆ, A complement and B complement are also independent events ಅಂತ ಹೇಳ್ತಾರೆ. It is probability of A intersection B is equals to probability of A complement into probability of B complement ಆಗ್ತದೆ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಏನಾಗಿರ್ಬೇಕು, ಎ ಅಂಡ್ ಬಿ ಆರ್ ಫಸ್ಟ್ ಆಫ್ ಆಲ್ ಏನಾಗಿರ್ಬೇಕು, ಇಂಡಿಪೆಂಡೆಂಟ್ ಈವೆಂಟ್ಸ್ ಹಾಕಿದ್ರೆ ಎ ಅಂಡ್ ಬಿ ಕಾಂಪ್ಲಿಮೆಂಟ್ ಇಸ್ ಆಲ್ಸೋ ಇಂಡಿಪೆಂಡೆಂಟ್ ಈವೆಂಟ್ಸ್. ಎ ಕಾಂಪ್ಲಿಮೆಂಟ್ ಅಂಡ್ ಬಿ ಆಲ್ಸೋ ಇಂಡಿಪೆಂಡೆಂಟ್ ಇವೆಂಟ್ ಆಗುತ್ತೆ. ಎ ಕಾಂಪ್ಲಿಮೆಂಟ್ ಅಂಡ್ ಬಿ ಕಾಂಪ್ಲಿಮೆಂಟ್ ಆರ್ ಆಲ್ಸೋ ಏನಾಗುತ್ತೆ, ಇಂಡಿಪೆಂಡೆಂಟ್ ಇವೆಂಟ್ ಆಗ್ತಾ ಹೋಗ್ತದೆ. ಓಕೆನಾ, ರೈಟ್. ನೆಕ್ಸ್ಟ್, ಸೊ ವಿಲ್ ಡಿಸ್ಕಸ್ ಅಬೌಟ್ ಸಮ್ ಆಫ್ ದಿ ಶಾರ್ಟ್ ಕಟ್ಸ್ ಮೆಥಡ್ಸ್. ಪ್ರೊಬಾಬಿಲಿಟಿ ಆಫ್, ಫಸ್ಟ್ ಒನ್ ನೋಡಿ ಇಂಪಾರ್ಟೆಂಟ್, probability of at least one of n independent events ಅಂತ ಹೇಳ್ತಾರೆ. If P1, P2, P3 and so on Pn be the probabilities of happening n independent events, that's it. That is A1, A2, A3 and so on An respectively. Then the first one, probability of happening none of them. ಯಾವುದೇ probability occurrence ಆಗ್ತಾ ಇಲ್ಲ ಅಂತಂದ್ರೆ ಏನಾಗುತ್ತೆ, probability of A complement intersection A2 intersection A3 intersection and so on intersection of An complement ಆಗ್ತಾ ಹೋಗುತ್ತೆ. ಹೆಂಗೆ ಬರೀಬಹುದು, probability of A1 complement, probability of A2 complement, probability of A3 complement and so on probability of An ಕಾಂಪ್ಲಿಮೆಂಟ್. ನೋಡಿ ಇಲ್ಲಿ ಎನ್ ಇಂಡಿಪೆಂಡೆಂಟ್ ಈವೆಂಟ್ ಅಂತ ಹೇಳೋದ್ರಿಂದ ಈ ಸ್ಟೆಪ್ ಇಂದ ಈ ಸ್ಟೆಪ್ ಬರ್ಕೊಳ್ಬಹುದು. ನೆಕ್ಸ್ಟ್, ಪ್ರೊಬಾಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ ನ 1 ಮೈನಸ್ ಪ್ರೊಬಾಬಿಲಿಟಿ ಆಫ್ P1 ಅಂತ ಬರ್ಕೊಳ್ಬಹುದು. ನೆಕ್ಸ್ಟ್ 1 ಮೈನಸ್ P2, 1 ಮೈನಸ್ P3 ಅಂಡ್ ಸೊ ಆನ್ 1 ಮೈನಸ್ Pn ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಪ್ರೊಬಾಬಿಲಿಟಿ ಆಫ್ ಹ್ಯಾಪನಿಂಗ್ ಅಟ್ ಲೀಸ್ಟ್ ಒನ್ ಆಫ್ ದೆಮ್ ಅಂತ ಹೇಳಿದರೆ, ಅಟ್ ಲೀಸ್ಟ್ ಒನ್ ಆಫ್ ದೆಮ್ ದಟ್ ಈಸ್ ಅ ಪ್ರೊಬಾಬಿಲಿಟಿ ಆಫ್, ಅಟ್ ಲೀಸ್ಟ್ ಅಂದ್ರೆ ಏನಂತ ಇರ್ತೀವಿ, ಯೂನಿಯನ್ ಅಂತ ಅರ್ಥ. probability of A1 union A2 union A3 union and so on union ಏನಾಗುತ್ತೆ, ಏನಾಗುತ್ತೆ ಹಾಗಾದ್ರೆ ಹೆಂಗೆ ಬರೀಬೋದನ್ನ, 1 ಮೈನಸ್ probability of ಏನಂತ ಬರೀಬೋದು, A1 complement A2 complement A3 complement probability of An complement ಅಂತ ಬರೀಬಹುದು. So that this can be written as 1 minus P1 into 1 minus P2 into 1 minus P3 into and so on 1 minus Pn ಅಂತೇಳಿ ಬರೀಬಹುದು ಕೇಳ್ತಾರೆ. ನೆಕ್ಸ್ಟ್, the probability of happening first event and not happening the remaining ಅಂತ ಹೇಳ್ತಾರೆ.
ಓನ್ಲಿ ದ ಹ್ಯಾಪನಿಂಗ್ ದ ಫಸ್ಟ್ ಇವೆಂಟ್ಸ್, ಇನ್ನು ಯಾವುದೇ ರಿಮೈನಿಂಗ್ ಇವೆಂಟ್ಸ್ ಅಕರೆನ್ಸ್ ಆಗೋಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ನಮಗೆ ಏನ್ ಬರ್ತಾ ಹೋಗುತ್ತೆ, ಪ್ರೊಬಾಬಿಲಿಟಿ ಆಫ್ A1 ಇಂಟು ಪ್ರೊಬಾಬಿಲಿಟಿ ಆಫ್ A2 ಕಾಂಪ್ಲಿಮೆಂಟ್ ಇಂಟು ಪ್ರೊಬಾಬಿಲಿಟಿ ಆಫ್ A3 ಕಾಂಪ್ಲಿಮೆಂಟ್ ಇಂಟು ಪ್ರೊಬಾಬಿಲಿಟಿ ಆಫ್ ಪ್ರೊಬಾಬಿಲಿಟಿ ಆಫ್ AN ಕಾಂಪ್ಲಿಮೆಂಟ್ ಆಗುತ್ತೆ. ಹಾಗಾದ್ರೆ ರಿಕ್ವೈರ್ಡ್ ನಮಗೆ ಏನ್ ಬರ್ತಾ ಹೋಗುತ್ತೆ, ಪ್ರೊಬಾಬಿಲಿಟಿ ಆಫ್ P1 ಇಂಟು 1 ಮೈನಸ್ ಪ್ರೊಬಾಬಿಲಿಟಿ ಆಫ್ P2 into 1 minus probability of P3 and so on 1 minus probability of Pn ಆಗುತ್ತೆ. So these three are most important. Okay na, right. Next, partition of a sample space. So a set of events E1, E2 and so on En is represents a partition of the sample space as if ಏನಾಗಬೇಕು, ಫಸ್ಟ್ ಕಂಡೀಷನ್ EI intersection EJ is equals to empty ಆಗಬೇಕು. ಇಟ್ ಮೀನ್ಸ್ E1 and E2 ಏನಂತ ಅರ್ಥ, ಡಿಸ್ಜಾಯಿಂಟ್ ಈವೆಂಟ್ಸ್ ಅಂತ ಆಗಿರಬೇಕು. ನೆಕ್ಸ್ಟ್, ಎಲ್ಲಾ ಈವೆಂಟ್ಸ್ ಅನ್ನ ಯೂನಿಯನ್ ಮಾಡಿದ್ರೆ ನಮ್ಗೆ ಏನ್ ಬರ್ತಾ ಹೋಗ್ಬೇಕು, ಸ್ಯಾಂಪಲ್ ಸ್ಪೇಸ್ ಆಗಿರಬೇಕು. ಪ್ರೊಬಾಬಿಲಿಟಿ ಆಫ್ ಈಚ್ ಈವೆಂಟ್ ಏನಾಗಿರ್ಬೇಕು, ಗ್ರೇಟರ್ ದೆನ್ 0 ಆಗಿರಬೇಕು ಫಾರ್ ಆಲ್ I is equals to 1 2 3 and so on up to ಎಲ್ಲಿವರೆಗೂ n ವರೆಗೂ. In otherwise, so it can also be defined as the events E1, E2 and so on En represents a partition of a sample space if yes, if they are pairwise disjoint. ನಾನು ಹೇಳ್ತೀನಲ್ವಾ, ಇಂಟರ್ಸೆಕ್ಷನ್ ಮಾಡ್ತಾ ಹೋದ್ರೆ ನಮ್ಗೆ ಏನ್ ಬರ್ತಾ ಹೋಗ್ಬೇಕು, ಎಂಟಿ ಬರ್ತಾ ಹೋಗ್ಬೇಕು. ಎಂಟಿ ಬರ್ತಾ ಹೋದ್ರೆ ಮಾತ್ರ ನಾವ್ ಎಂತ ಕರಿತಾ ಹೋಗೋದನ್ನ ಡಿಸ್ಜಾಯಿಂಟ್ಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಎಕ್ಸಿಸ್ಟಿವ್ ಈವೆಂಟ್ಸ್ ಅಂತ ಹೇಳ್ಬೇಕು. ಎಕ್ಸಿಸ್ಟಿವ್ ಈವೆಂಟ್ಸ್ ಅಂದ್ರೆ ಎಲ್ಲಾ ಈವೆಂಟ್ಸ್ ಗಳನ್ನ ಯೂನಿಯನ್ ಮಾಡಿದ್ರೆ ನಮ್ಗೆ ಏನಾಗಬೇಕು, ಸ್ಯಾಂಪಲ್ ಸ್ಪೇಸ್ಗೆ ಈಕ್ವಲ್ ಆಗ್ತಾ ಹೋಗ್ಬೇಕು. ಅಂತಹ ಈವೆಂಟ್ಸ್ ಗಳನ್ನ ನಾವ್ ಎಂತ ಕರಿತಾ ಹೋಗ್ತೀವಿ, ಎಕ್ಸಿಸ್ಟಿವ್ ಈವೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಅಂಡ್ ಹ್ಯಾವ್ ನಾನ್ ಝೀರೋ ಪ್ರೊಬಾಬಿಲಿಟಿ ಅಂತ ಕರಿತೀವಿ. ಅದೇ ಕಾರಣಕ್ಕೆ ಪ್ರೊಬಾಬಿಲಿಟಿ ಏನಾಗಿರಬಾರ್ದು, 0 ಆಗಬಾರ್ದು. ಸೊ ಅಂತಹಗಳನ್ನ ನಾವ್ ಎಂತ ಕರಿತಾ ಹೋಗ್ತೀವಿ, ಪಾರ್ಟಿಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ? ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಪಾರ್ಟಿಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್. ಸೊ ನೆಕ್ಸ್ಟ್, ಥಿಯರಮ್ ಆಫ್ ಅ ಟೋಟಲ್ ಪ್ರೊಬಾಬಿಲಿಟಿ. ಸೊ ಥಿಯರಮ್ ಆಫ್ ಟೋಟಲ್ ಪ್ರೊಬಾಬಿಲಿಟಿ ಏನ್ ಹೇಳುತ್ತೆ, ಲೆಟ್ E1, E2 and so on En be a partition of a sample space S, and suppose that each of the event E1, E2 and so on En has non-zero probability of occurrence, that A be any event associated with S, then that probability of A is equals to probability of E1 into probability of A given E1 plus probability of E2 into probability of A given E2 plus and so on plus probability of En into probability of A given En ಆಗುತ್ತೆ. Or this can also be written in the simplest form henge by using summation. In the summation, J varies from 1 to n, probability of EJ into probability of A given EJ ಆಗುತ್ತೆ. So this is called a total probability ಅಂತ ಕರಿತಾ ಹೋಗ್ತೀವಿ. ಓಕೆನಾ? ರೈಟ್. So next, so Bayes theorem. So this is the most important theorem. Let E1, E2, E3 and so on En be the partition of a sample space S. Let A be any event of a sample space S. Then probability of EI given A. ನೋಡಿ, ನಮ್ಗೆ ಯಾವ್ದಾದ್ರು ಒಂದು ಈವೆಂಟ್ ನ ಪ್ರೊಬಾಬಿಲಿಟಿ ಬೇಕು ವಿತ್ ರೆಸ್ಪೆಕ್ಟ್ ಟು ದ ಈವೆಂಟ್ A ಅನ್ನು ಆಲ್ರೆಡಿ ಕೊಟ್ಟಿದ್ದಾಗ, ದಟ್ ಇಸ್ probability of EI given A is equals to probability of EI into probability of A given EI divisible by summation Ji is equals to 1 to n of probability of EI into probability of A given EI ಆಗುತ್ತೆ. For all I is equals to 1 2 3 and so denominator total probability ಇದೆ. ಓಕೆನಾ? probability of EI given A ಏನಾಗಬೇಕು, probability of EI into probability of A given EI divisible by total probability. ಇದನ್ನ ನಾವು ಅಂತ ಕರಿತಾ ಹೋಗ್ತೀವಿ, ಬೇಸ್ ಥಿಯರಮ್ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆನಾ? ಸೊ ಇಲ್ಲಿಗೆ ಸೊ ಎಲ್ಲ ಸಿನಾಪ್ಸಿಸ್ಗಳು ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದಿ ಪ್ರಾಬ್ಲಮ್ಸ್ ಆನ್ ದಿಸ್ ಚಾಪ್ಟರ್. ಓಕೆನಾ? ಸೊ ದಟ್ ಫಸ್ಟ್ ಕ್ವಶನ್ ಏನ್ ಹೇಳ್ತಿದ್ದಾರೆ, ಇಫ್ A and B are two events such that probability of A is not equals to 0, probability of B given A if, so first condition